ಶ್ರೀ ಸದ್ಗುರು ಸಿದ್ದಪ್ಪಜ್ಜನ 104ನೇ ಪುಣ್ಯಾರೋದಯ ಕಾರ್ಯಕ್ರಮ 16ನೇ ತಾರೀಕಿಂದ ಚಾಲೂ ಆಗಿದೆ ಸರ್. 16ನೇ ತಾರೀಕಿಂದ 6 ದಿನಗಳ ಕಾಲ ನಮ್ಮಲ್ಲಿ ಪ್ರವಚನ ನಡೀತದೆ. ಬೇರೆ ಬೇರೆ ಕಡೆಯಿಂದ ಪ್ರವಚನ ಹೇಳಲಿಕ್ಕೆ ಸ್ವಾಮಿಗಳು ಬಂದು ಅವರ ಅಮೃತವಾಣಿಯನ್ನು ಎಲ್ಲರಿಗೂ ಉಣಿಸಿ ಪುಣ್ಯವನ್ನು ಮಾಡ್ತಾರೆ. 22ನೇ ತಾರೀಕಿಗೆ ನಮ್ದು ರಥೋತ್ಸವ ಇರ್ತದೆ. ಮಾರ್ನಿಂಗ್ 12 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಪ್ರಸಾದ ಇರ್ತದೆ. ಮತ್ತು ಮುಂಜಾನೆ 11 ಗಂಟೆಗೆ ಪಾಲ್ಕಿ ಉತ್ಸವ ಚಾಲೂ ಆಗ್ತದೆ. ಪಾಲ್ಕಿ ಅಡ್ಡ ಪಲ್ಲಕ್ಕಿ ಉತ್ಸವ ಸರ್ ಸಿದ್ದಪ್ಪಜ್ಜನದಲ್ಲಿ ಯಾರ್ದು ಇಲ್ಲ ಅಡ್ಡ ಪಲ್ಲಕ್ಕಿ ಉತ್ಸವ. ಇಡೀ ಊರನ್ನ ಅಡ್ಡಾಡ್ಬಿಟ್ಟು ವರ್ಷಕ್ಕೊಮ್ಮೆ ಅಡ್ಡಾಡೋದು ಸಿದ್ದಪ್ಪಜ್ಜನ ಪಾಲ್ಕಿ ಅಡ್ಡ ಪಲ್ಲಕ್ಕಿ ಇಡೀ ಊರನ್ನ ಸುತ್ತಾಕಿ ಸಾಯಂಕಾಲ 5:15 ಬರ್ತದೆ ತೇರ್ ಕಡೆ. 5:15 ಅದು ಬಂದ ತಕ್ಷಣ ಪಾಲ್ಕಿ ಬಂದ ತಕ್ಷಣ ತೇರ್ ಚಾಲೂ ಆಗ್ತದೆ. ಮುಂಜಾನೆಯಿಂದ 12 ಗಂಟೆಯಿಂದ ಏನು ಪ್ರಸಾದ ಸ್ಟಾರ್ಟ್ ಆಗಿರ್ತದೆ. ಪ್ರಸಾದ ಸಾವಿರಾರು ಭಕ್ತರು ಬಂದು ಪ್ರಸಾದವನ್ನು ಸೇವಿಸ್ತಾರೆ ಸರ್. ರಾತ್ರಿ 12 ಗಂಟೆ ಮಟ್ಟ ಇರ್ತದೆ. 20 ಕ್ವಿಂಟಲ್ ಅಕ್ಕಿ ಮಾಡಿರ್ತೇವೆ, 25 ಕ್ವಿಂಟಲ್ ಬುಂದೆ ಮಾಡಿಸಿರ್ತೇವೆ, 10 ದೊಡ್ಡ ಡಬ್ಬಿ ಸಾರು ಮಾಡಿಸಿರ್ತೇವೆ ಸರ್. ಎಲ್ಲ ಬಂದು ಮತ್ತು 6 ದಿನಗಳ ಕಾಲ ಸಾಯಂಕಾಲ 9 ರಿಂದ ರಾತ್ರಿ 12 ಗಂಟೆವರೆಗೆ ಪ್ರತಿನಿತ್ಯ 6 ದಿನಗಳ ಕಾಲ ಪ್ರಸಾದವನ್ನು ಇರ್ತದೆ ಸರ್. ಇದು ಮಠದಲ್ಲಿ ಎಲ್ಲ ಭಕ್ತರು ಸಾವಿರಾರು ಭಕ್ತರು ಅವತ್ತು ಕೂಡ ಸಿಕ್ಕಾಪಟ್ಟೆ ಜನಗಳ ಬಂದು ಪ್ರಸಾದವನ್ನು ತಗೋತಾ ಇರ್ತಾರೆ. ಮತ್ತು ನಾವು 23ನೇ ತಾರೀಕಿನ ಕಡುಬಿನ ಕಾಳಗವನ್ನು ಮಾಡ್ತೇವೆ ಸರ್. ಸಾಯಂಕಾಲ ನಮ್ಮ ಬೆಳ್ಳಿ ತೇರವನ್ನು 5 ಸುತ್ತು ತೇರು ಎಳಿತೇವೆ. ತೇರು ಎಳೆದ್ಮೇಲೆ ಅದು ಕಡುಬನ್ನು ತೂರ್ತೇವೆ. ಬೆಳ್ಳಿ ಕಡುಬ ಅಂತ ಸರ್ತಾರೆ, ಕಡುಬಿನ ಕಾಳಗ ಅಂತ ಹೇಳ್ತಾರೆ ಸರ್. ಅದಕ್ಕೆ ನೆಕ್ಸ್ಟ್ 24, 25 ಏನಿಲ್ಲ ಸರ್. 26ನೇ ತಾರೀಕಿಗೆ ಕಳಸ ಇಳಿಸೋದಿರ್ತದೆ. ಅವತ್ತು ಕೂಡ ಸಾಯಂಕಾಲ 6 ಗಂಟೆಗೆ ಕಳಸ ಇಳಿಸ್ತೀವಿ. ಕಳಸ ಇಳಿಸಿದ ತಕ್ಷಣ ನೆಕ್ಸ್ಟ್ ಪ್ರಸಾದ ಸ್ಟಾರ್ಟ್ ಆಗ್ತದೆ. ಅವತ್ತು ಸಾವಿರಾರು ಭಕ್ತರು ಬಂದು ಪ್ರಸಾದವನ್ನು 12-1 ಗಂಟೆ ಮಟ್ಟ ಪ್ರಸಾದವನ್ನು ಸೇವಿಸ್ತಾರೆ. ಅವತ್ತು 10 ಕ್ವಿಂಟಲ್ ಅಕ್ಕಿ, ಒಂದು 5 ಕ್ವಿಂಟಲ್ ಹುಗ್ಗಿಯನ್ನು ಮಾಡಿಸಿರ್ತೀವಿ. ಅದರ ತಕ್ಕ ಸಾಂಬಾರು, ಅದೇನು ಪಲ್ಯ ಇರ್ತದೆ ಅದೆಲ್ಲ ಮಾಡಿರ್ತಾರೆ. ಸಾವಿರಾರು ಭಕ್ತರು ಇಲ್ಲಿ ಇಷ್ಟು ದವಸ ಧಾನ್ಯವನ್ನು ತಂದು ಕೊಡ್ತಾರಲ್ಲ, ಲೆಕ್ಕ ಇಲ್ದಷ್ಟು ಬರ್ತದೆ. ಅಪ್ಪನ ಮಕ್ಕಳು 70 ಕೋಟಿ ಅಂತ ಹೇಳಿದ್ದಾರೆ. ಎಷ್ಟು ಬರ್ತದೆ ಅಂತ ಇನ್ನೂವರೆಗೂ ಲೆಕ್ಕ ಗೊತ್ತಿಲ್ಲ ಸಿದ್ದಪ್ಪಜ್ಜನ ನಮಗೆ. ಬಟ್ ಬರ್ತಾನೆ ಇರ್ತದೆ, ಆಗ್ತಾನೆ ಇರ್ತದೆ. ನಾವು ಲೆಕ್ಕ ಮಾಡೇ ಇಲ್ಲ ಇಷ್ಟು ವರ್ಷ. ಎಲ್ಲ ಕಡೆ ಬೇರೆ ಬೇರೆ ಕಡೆ ನಾನಾ ಕಡೆಯಿಂದ ಹಣವನ್ನು ಬರ್ತದೆ, ಅಕ್ಕಿಯನ್ನು ಬರ್ತದೆ, ಬೆಲ್ಲ ಬರ್ತದೆ, ಬೇಳೆ ಕಾಳುಗಳು ಬರ್ತಾವೆ. ಇಲ್ಲಿ ಲೋಕಲ್ ಕೂಡ ಜನ ತುಂಬಾ ತಂದು ಕೊಡ್ತಾ ಇದಾರೆ. ನಾಳೆ ಸಾಯಂಕಾಲ 10 ಗಂಟೆಗೆ ನೀವು ಏನಾದರೂ ನೋಡಿಬಿಟ್ರೆ 21ನೇ ತಾರೀಕು 22ಕ್ಕೆ ಜಾತ್ರೆ ಇದೆ. 21ಕ್ಕೆ ನಮ್ಮ ದವಸ ಧಾನ್ಯ ಕೊಠಡಿಯನ್ನು ನೋಡಿಬಿಟ್ರೆ ಜಾಗ ಇಡೋದಿಲ್ಲ, ಕಾಲಿಡ್ಲಿಕ್ಕೆ ಅಷ್ಟು ತುಂಬಿರ್ತದೆ. ಆ ಪ್ರಕಾರ ಜನ ಎಲ್ಲ ಇಷ್ಟು ಸ್ವಯಂ ಪ್ರೇರಿತ. ನಾವು ಯಾರಿಗೂ ಫೋನ್ ಮಾಡಲ್ಲ, ಯಾರಿಗೂ ಕೇಳಲ್ಲ. ನಮ್ಮ ಮಠಕ್ಕೆ ನೀವು ದೇಣಿಗೆ ಕೊಡ್ರಿ ಅಂತ ಕೇಳಲ್ಲ. ಅವರಾಗಲೇ ಬಂದು ನಮ್ಮ ಮಠಕ್ಕೆ ಎಲ್ಲರವನ್ನು ಸಮರ್ಪಣೆ ಮಾಡ್ತಾರೆ. ಅಷ್ಟು ಸಿದ್ದಪ್ಪಜ್ಜನ ಲೀಲಾದ. ಸಿದ್ದಪ್ಪಜ್ಜಗ ನಡ್ಕೋರಿ ಪಡ್ಕೋರಿ ಅಂತ ಹೇಳಿದಾನೆ. ಯಾರು ನಡ್ಕೋತಾರಲ್ಲ ಅವ್ರು ಪಡ್ಕೋತಾರ.
ಇಂಥ ಮೂರ್ತಿ ಐತಲ್ಲ ಸರ್, ನಾನು ಜಗತ್ತಾಗ ಭಾಳ ದೇವಸ್ಥಾನ ನೋಡಿದ್ದೇನೆ. ಈ ಮೂರ್ತಿ ಭಕ್ತಿಯಿಂದ ಬಂದು ಏನು ಕೇಳ್ತೀರಿ ಅದನ್ನ ವರವನ್ನ ಕೊಡ್ತಾನೆ. ಭಕ್ತಿಯಿಂದ ಕೇಳ್ಬೇಕು, ಕೇಳೋರು ಬೇಕು, ಅಷ್ಟು ಭಕ್ತಿ ಬೇಕ್ರಿ. ಅದು ಕಂಡಿದ್ದು ನಾನು, ಯಾರು ಅಲ್ಲ, ಎಲ್ಲರೂ ಭಾಳ ಭಕ್ತರದಾರ, ಅವರು ಕಂಡಿದ್ದಾರೆ, ಎಲ್ಲರಿಗೂ ಒಳ್ಳೇದು ಮಾಡಿದ್ದಾನೆ. ನೀವೇನು ಬೇಕಾದ ವರ ಕೇಳ್ರಿ, ಆ ವರ ನಿಮ್ಮ ಭಕ್ತಿ ಸಮರ್ಪಕವಾಗಿ ಇತ್ತಪ್ಪ ಅಂದ್ರೆ ಆ ವರ 100ಕ್ಕೆ 100 ನಿಮಗೆ ಬರ್ತದ ಅಂತ ಹೇಳ್ತೀನಿ. ತಮ್ಮ ಹೆಸರು ಸರ್? ಬಸವರಾಜ್ ಅಡ್ಡನ್ಗಿ, ರಾಜು ಅಡ್ಡನ್ಗಿ. ಇಲ್ಲಿ ಲೋಕಲ್ ಅಥವಾ ಲೋಕಲ್ ಕಮಿಟಿ ಒಳಗಿದ್ದೀನಿ. ಓಕೆ, ಥ್ಯಾಂಕ್ ಯು.